ಕದನ ವಿರಾಮ ಘೋಷಿಸಿ ಮಂಡಿಯೂರಿದ್ರ ಟ್ರಂಪ್. ಯುದ್ಧಕ್ಕೆ 2 ವಾರಗಳ ತಾತ್ಕಾಲಿಕ ಬ್ರೇಕ್. ಅಮೆರಿಕ ಅವಮಾನಕರ ಸೋಲು ಒಪ್ಪಿದೆ ಎಂದ ಇರಾನ್. ಎರಡು ವಾರಗಳ ಕದನ ವಿರಾಮ ಶಾಶ್ವತ ವಿರಾಮವಾಗುತ್ತಾ? ಏಪ್ರಿಲ್ 10ರಂದು ಪಾಕಿಸ್ತಾನದಲ್ಲಿ ಸಂಧಾನ ಸಭೆ. ಮೋದಿ ರಾಜತಾಂತ್ರಿಕತೆಗೆ ದೊಡ್ಡ ಹಿನ್ನಡೆ ಅಂತ ಜೈರಾಮ್ ರಮೇಶ್ ಟೀಕೆ. ರಾತ್ರಿ ಇರಾನ್ ಮೇಲೆ ಅಮೆರಿಕ 800 ದಾಳಿ. ನಾಶ ಮಾಡುತ್ತೇವೆ ಎನ್ನುತ್ತಲೇ ದೊಡ್ಡ ಅಟ್ಯಾಕ್. ಇಂದು ಮತ್ತೆ ಇರಾನ್ ಮೇಲೆ ದಾಳಿ ಪ್ರತಿದಾಳಿ. ತಮಿಳುನಾಡಿನ 9 ಪೊಲೀಸರಿಗೆ ಗಲ್ಲು. ತನ್ನ ಠಾಣೆ ಅಧಿಕಾರಿಗಳ ವಿರುದ್ಧವೇ ಕಾನ್ಸ್ಟೇಬಲ್ ರೇವತಿ ಸಾಕ್ಷಿ. ದಿಟ್ಟ ಮಹಿಳೆ ಧೈರ್ಯಕ್ಕೆ ದೇಶಾದ್ಯಂತ ಶ್ಲಾಘನೆ. ನಾಳೆ ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಉಪಚುನಾವಣಾ ಮತದಾನ. ಅಸ್ಸಾಂ, ಕೇರಳ, ಪುದುಚೇರಿಯಲ್ಲಿಯೂ ವೋಟಿಂಗ್. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ.